ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ ಜಾಸ್ತಿ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಎರಡೆರಡು ರಾಹುಲ್ಸ್ ರಿಲೇಟೆಡ್. ನಮ್ಮ ಕರ್ನಾಟಕದ ಓಲ್ಡ್ ರಾಹುಲ್, ಹೊಸ ರಾಹುಲ್ ಒಂದು ವಾಲ್ ಆಯಿತು ಅಂತಂದರೆ ಒಂದು ಕರ್ನಾಟಕ ಲಯನು. ಸೊ ಇಬ್ಬರದ್ದು ಕೂಡ ಅಪ್ಡೇಟ್ ಬರ್ತಾ ಇದೆ. ಮೊದಲು ನಮ್ಮ ಕರ್ನಾಟಕ ಲಯನ್ ರಿಲೇಟೆಡ್ ಹೋಗ್ಬಿಡೋಣ. ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಅವರು ಆಡ್ತಾ ಇದ್ದಾರೆ. ಅದರಂಥ ಹೆವಿ ಅಮೌಂಟ್ ಎಲ್ಲ ಅವರ ಸ್ಟ್ಯಾಂಡರ್ಡ್ಸ್ಗೆ 14 ಕೋಟಿ ಅಮೌಂಟ್ ಕೊಟ್ಬಿಟ್ಟು ತೊಗೊಂಡಿದ್ರು. ಸೊ ಇವಾಗ ಬಂತ ರೀಸೆಂಟ್ ಅಪ್ಡೇಟ್ಸ್ ಏನು ಅಂತಂದರೆ KKR ನೋಡ್ತಾ ಇದ್ದಾರೆ. KKRಗೆ ಕ್ಯಾಪ್ಟನ್ಸಿಯ ಅಗತ್ಯತೆ ಇದೆ, KL ರಾಹುಲ್ನ ಹಾಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಅನ್ನೋ ಥರ ನಮಗೆ ಅಪ್ಡೇಟ್ ಎಲ್ಲ ಬಂದಿದ್ದು, ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇತ್ತು. ಬಟ್ ಇವಾಗ KKR ಕಡೆಯಿಂದ ಅಪ್ರೋಚ್ ಬರ್ತಾ ಇದ್ದಂಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೆಳಗೆ ಬಂದಿದ್ದಾರಂತೆ. ಲಾಸ್ಟ್ ಸಲ KL ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ಸಿನ ನಿಭಾಯಿಸೋದಕ್ಕೆ ಅವ್ರು ರೆಡಿ ಆಗಿದ್ರು. ಕ್ಯಾಪ್ಟನ್ಸಿ ಕೊಟ್ಟರು ನಾನು ನಿಭಾಯಿಸ್ತೀನಿ ಅಂತಲೇ ಹೇಳಿದರು. ನಾನು ಬ್ಯಾಕ್ ಫುಟಲ್ಲಿ ನಿಂತ್ಕೊಳ್ಳೋದಿಲ್ಲ, ನಾನು ಪ್ಲೇಯರ್ ಆಗಿ ಆಡಬೇಕು ಅಂತ ಆ ಥರ ಎಲ್ಲ ಏನಿಲ್ಲ. ನನಗೆ ಕ್ಯಾಪ್ಟನ್ಸಿ ಕೊಟ್ಟರೆ ನಿಭಾಯಿಸ್ತೀನಿ ನಾನು ಅಂತಲೇ ಹೇಳಿದ್ದು. ಸೊ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅಕ್ಷರ್ ಪಟೇಲ್ಗೆ ಕ್ಯಾಪ್ಟನ್ಸಿನ ಕೊಡ್ತಾರೆ. ಜಸ್ಟ್ ಬಿಕಾಸ್ ಇಂಡಿಯನ್ ಟೀಮಿಗೆ ಅವರು ವೈಸ್ ಕ್ಯಾಪ್ಟನ್ ಆಗಿದ್ದರಿಂದ, ಅಕ್ಷರ್ ಪಟೇಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡಿದ್ರಿಂದ ಪಟ್ಟಣಂಗೆ ಅವ್ರಿಗೆ ಕ್ಯಾಪ್ಟನ್ಸಿನೇ ಕೊಟ್ಬಿಡ್ತಾರೆ. ಬಟ್ ಇವಾಗ ವೈಸ್ ಕ್ಯಾಪ್ಟನ್ಸಿಯಿಂದ ಇಳಿಸ್ಬಿಟ್ಟಿದ್ದಾರೆ ಇಂಡಿಯನ್ ಟೀಮಿಂದ ಅಕ್ಷರ್ ಪಟೇಲ್ನ. ಬಟ್ ಆಡ್ತಿದ್ದಾರೆ ಕನ್ಸಿಸ್ಟೆಂಟಾಗಿ. ಇವಾಗೇನು ಅಂತಂದ್ರೆ ಸೀನು, ಅಕ್ಷರ್ ಪಟೇಲ್ನ ತೆಗೆದು ಇವ್ರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅಂತ ಅನ್ಕೊಂತ ಇದ್ದಾರಂತೆ. KL ರಾಹುಲ್ನ ಕಾಂಪ್ರಮೈಸ್ ಮಾಡಿಸೋದಕ್ಕೋಸ್ಕರ. ಯಾಕಂದರೆ KL ರಾಹುಲ್ ಲಾಸ್ಟ್ ಸೀಸನು ಹೈಯೆಸ್ಟ್ ರನ್ ಗೆಟ್ರು, ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೈಯೆಸ್ಟ್ ರನ್ ಗೆಟ್ರು. ಹೌದು, ಅಷ್ಟೇನು ಹೆವಿ ಮ್ಯಾಚ್ಗಳನ್ನ ಗೆಲ್ಸೋದಕ್ಕೆ ಆಗದೆ ಇರ್ಬೋದು, ಲಾಸ್ಟಿಗೆ ಉಡಾಯಿಸ್ಕೊಂಡು ಹೋಗಿರ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಬಟ್ ಆದರೂ ಸೀಸನ್ ಸ್ಟಾರ್ಟಿಂಗಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡೋರು. 4-5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ದಂಥ ಡೆಲ್ಲಿ ಕ್ಯಾಪಿಟಲ್ಸು ಲಾಸ್ಟಿಗೆ ಉಣ್ಕೊಂಡು ಇದು ಏನು ಗುರು ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿ ಇರುತ್ತೆ. ಸ್ಟಾರ್ಟಿಂಗ್ ಒಂದು 4 ಮ್ಯಾಚು ಎಲ್ಲ ಮುಜ್ಜಿ ತಲೆ ಮೇಲೆ ಇಟ್ಕೊಂಡು ಹಂಗೆ ಎಲ್ಲ ಈ ಮೆರವಣಿಗೆ ಮಾಡಿಬಿಟ್ರು. ಆಮೇಲೆ ಏನು ಗುರು ಇದು ಕ್ಯಾಪ್ಟನ್ಸಿ ಹಿಂಗೆ ಅನ್ನೋ ಥರ ಆಗೋಗ್ಬಿಡ್ತು. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕ್ಯಾಪ್ಟನ್ಸಿ ಚೇಂಜ್ ಮಾಡೋದು ಜಾಸ್ತಿನೇ ಇದೆ, ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಅಪ್ಡೇಟ್ ಬರ್ತಿದೆ. ಅದೇ KL ರಾಹುಲ್ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡ್ತಾರೆ ಅಂತ. KKR ಇಲ್ಲಾಂದರೆ ಹಾಕೊಂಡ್ಬಿಡ್ತಾರೆ, ಅವ್ರನ್ನ ಟ್ರೇಡ್ ಮಾಡ್ಕೊತಾರೆ. ಇಲ್ಲ ಅಂತಂದರೆ ಆಪ್ಷನ್ಗೆ ಬರೋ ಥರ KL ರಾಹುಲ್ನ ಮಾಡಿಬಿಡ್ತಾರೆ. ಅಲ್ಲಿ ಆಪ್ಷನಲ್ಲಿ ತೊಗೊಂಡ್ಬೇಕಾದ್ರೆ KKR ಗೊತ್ತಲ್ಲ, ವೆಂಕಟೇಶ್ವರನ ಬಿಡ್ತು ಅಂದರೆ ಬೇಜಾನ್ ದುಡ್ಡು ಹಾಕೋಗ್ಬಿಡ್ತವ್ರಿಗೆ. KL ರಾಹುಲ್ನ ಆರಾಮಾಗಿ ಈಸಿಯಾಗಿ ಕಣ್ಣು ಮುಚ್ಕೊಂಡು ತೊಗೊಂಡ್ಬಿಡ್ಬೋದು, ಕ್ಯಾಪ್ಟನ್ ಕೂಡ ಮಾಡಿಬಿಡ್ಬೋದು. ಸೊ ಇಲ್ಲಿ KL ರಾಹುಲ್ನ ಉಳಿಸ್ಕೋಬೇಕು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಕ್ಯಾಪ್ಟನ್ಸಿನ ಕೊಡಬೇಕಾಗತ್ತೆ ಅನ್ನೋ ಥರ ಅಂದರೆ ಚರ್ಚೆ ಆಗ್ತಿರೋದು. ಡೆಲ್ಲಿ ಕ್ಯಾಪಿಟಲ್ಸ್ ಒಳಗಡೆ ಚರ್ಚೆ ಆಗ್ತಿರೋದು ರಾಹುಲ್ ಜೊತೆಗೆ ಅಂತ ಈಗ ಅಪ್ಡೇಟ್ ಬಂದಿದೆ. ಸೊ ಅದರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ರಾಹುಲ್ಗೆ ಸಿಗದಂಥ ಮರ್ಯಾದೆ ಏನಿತ್ತು ಲಾಸ್ಟ್ ಸೀಸನ್, ಸಿಗದಂಥ ಮರ್ಯಾದೆ ಈ ಸೀಸನ್ನು ಸಿಕ್ಕೇ ಸಿಗುತ್ತೆ ಅಂತ. ಆ್ಯಂಡ್ KL ರಾಹುಲ್ ಅವರ ಕಂಬ್ಯಾಕು T20 ಇಂಟರ್ನ್ಯಾಷನಲ್ಸಲ್ಲಿ ನನ್ನ ಪ್ರಕಾರ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ IPL ಸೀಸನ್ ಆದಮೇಲೆ IPL ಪರ್ಫಾರ್ಮೆನ್ಸ್ ಮೇಲೆ ಕಂಬ್ಯಾಕ್ ಆಗುತ್ತೆ ಅಂತ ಅನ್ಕೊಂತಿದ್ದೀನಿ, ಬಿಲೀವ್ ಮಾಡ್ತಾ ಇದ್ದೀನಿ. ಇನ್ನೊಬ್ಬರು ನಮ್ಮ ರಾಹುಲ್ ದ್ರಾವಿಡ್ ರಿಲೇಟೆಡ್ ಏನಂತಂದರೆ ಅಪ್ಡೇಟು, ರಾಜಸ್ಥಾನ್ ರಾಯಲ್ಸ್ನ ಅವ್ರು ಪಾರ್ಟ್ನರ್ ಮಾಡ್ಕೊಂಡು ಈಚೆ ಕಡೆ ಬಂದ್ಬಿಟ್ರು. ಸೊ ಏನು ಇವಾಗ ಸೀನು, ಬೇರೆ ಟೀಮ್ ಏನಾದ್ರು ಹೋಗ್ಬೋದು ಅಂತ ನನಗೇನೋ ಅನ್ನಿಸ್ತಿದೆ. ಯಾವ್ದಾದ್ರು ಟೀಮ್ ಪಿಕ್ ಮಾಡ್ಬೋದು ಇವ್ರನ್ನ ಕೋಚ್ ಆಗಿ ಅನ್ನೋ ಥರ ಅನ್ನಿಸ್ತಾ ಇದೆ. ಅಥವಾ ಬೇರೆ ಮೆಂಟರ್ ಆಗೋ ಬೇರೆ ಯಾವ ಥರನಾದರೂ ಪಿಕ್ ಮಾಡ್ಬೋದು ಅಂತ. ಯಾಕಂದರೆ T20 ವರ್ಲ್ಡ್ ಕಪ್ನೆಲ್ಲ ಗೆಲ್ಸಿರೋವಂಥ ಬ್ರೈನ್ ಹೋಗಿರೋದು ಎಂಥ ಬ್ರೈನ್ ಅದು ರಾಹುಲ್ ದ್ರಾವಿಡ್ ಇರೋವಂಥದ್ದು. ಬಟ್ ರಾಜಸ್ಥಾನ್ ರಾಯಲ್ಸಲ್ಲಿ ಅವ್ರಿಗೆ ಮರ್ಯಾದೆ ಸಿಕ್ಕಿಲ್ಲ. ಲಾಸ್ಟ್ ಸೀಸನ್ ಏನಾಯಿತು ಅಂತಂದರೆ ರಿಯಾನ್ ಪರಾಗ್ ಅವ್ರನ್ನ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ ಅವ್ರು ಏನಕ್ಕೆ ಬಿಡೋದಕ್ಕೆ ಕಾರಣ ಆಗಿರೋದು ಅಂತ ಸಂಜು ಸ್ಯಾಮ್ಸನ್ ಬಿಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ ಮಾತು ಕೂಡ ಅಲ್ಲಿ ನಡೀತಾ ಇಲ್ಲ ರಾಜಸ್ಥಾನ್ ರಾಯಲ್ಸಲ್ಲಿ. ಟೀಮ್ ಮ್ಯಾನೇಜ್ಮೆಂಟ್ದನೇ ಮೇಯ್ನ್ ಆಗೋಗ್ಬಿಟ್ಟಿದೆ. ಹೌದು, ಟೀಮ್ ಮ್ಯಾನೇಜ್ಮೆಂಟು ಕೂಡ ಮೇಯ್ನ್ ಆಗುತ್ತೆ. ಇಲ್ಲಿ ಇವ್ರದ್ದು ಕೂಡ ಇರಬೇಕು, ಇವ್ರು ಹೇಳಿದ್ನು ಕೂಡ ಸ್ವಲ್ಪ ಕೇಳತ್ತರ ಇರಬೇಕು. ಎಲ್ಲ ನಮ್ಮದೇ ಅನ್ನೋ ಥರ ಆಯಿತು ಅಂದರೆ ಪ್ಲೇಯರ್ಸ್ಗೆ ಖಂಡಿತ ಬೇಜಾರಾಗುತ್ತೆ. ಯಾಕಂದರೆ ಅಷ್ಟು ವರ್ಷ ರಾಜಸ್ಥಾನ್ ರಾಯಲ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡುವಂಥ ಪ್ಲೇಯರ್ಸ್ಗಳು ರಾಹುಲ್ ದ್ರಾವಿಡ್ ಆಗಿರ್ಬೋದು, ಅಷ್ಟು ವರ್ಷ ರಾಜಸ್ಥಾನ್ ರಾಯಲ್ಸಲ್ಲಿದ್ದಾರೆ. ಜೊತೆಗೆ ಸಂಜು ಸ್ಯಾಮ್ಸನ್ ಅಷ್ಟು ವರ್ಷ ರಾಜಸ್ಥಾನ್ ರಾಯಲ್ಸಲ್ಲಿದ್ದಾರೆ. ಅವ್ರು ಹೇಳೋದೇನು ಕೇಳ್ತಾ ಇಲ್ಲ ಇವರು ಅಂತಲೇ ಖಂಡಿತ ಒಬ್ಬ ಪ್ಲೇಯರ್ಗೆ ಅಲ್ಟ್ ಹಾಗೇ ಆಗುತ್ತೆ. ಸೊ ಆದ್ದರಿಂದ ಇವರು ಈಚೆಗಡೆ ಬರೋದಕ್ಕೆ ರೆಡಿ ಆಗಿರೋದಂತೆ. ಇಲ್ಲಿ ಏನಾಯಿತು ಅಂದರೆ ಲಾಸ್ಟ್ ಸೀಸನ್ನು ಸಂಜು ಸ್ಯಾಮ್ಸನ್ಗೆ ಸಿಕ್ಕಾಪಟ್ಟೆ ಇಂಜುರಿ ಅದು ಇದೆಲ್ಲ ಆಗ್ತಿದ್ದರಿಂದ ಅವ್ರು ಅನ್ಸರ್ಟನ್ ಆಗಿದ್ರು. ಕ್ಯಾಪ್ಟನ್ಸಿನೂ ಕೂಡ ಹಂಗೆ ನಿಭಾಯಿಸೋಕ್ಕಾಗ್ತಿಲ್ಲ, ಬಂದು ಹೋಗಿ ಮಾಡ್ತಾಯಿದ್ರು. ಅವಾಗ ರಿಯಾನ್ ಪರಾಗ್ ಅವರು ಮೆಜಾರಿಟಿ ಆಫ್ ದ ಮ್ಯಾಚಸ್ನ, ಆಲ್ಮೋಸ್ಟ್ ಅರ್ಧಕ್ಕರ್ಧ ಮ್ಯಾಚಸ್ನ ರಿಯಾನ್ ಪರಾಗ್ ಅವರನ್ನೇ ಕ್ಯಾಪ್ಟನ್ಸಿನ ನಿಭಾಯಿಸಿರೋದು. ಸೊ ರಿಯಾನ್ ಪರಾಗಿಗೆ ಕ್ಯಾಪ್ಟನ್ಸಿ ಕೊಡೋದು ಬೇಡ, ಅವ್ರಿನ್ನ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಏನು ಪ್ರೂವ್ ಆಗಿಲ್ಲ. ಯಶಸ್ವಿ ಜೈಸ್ವಾಲ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಚೆನ್ನಾಗಿ ಕನ್ಸಿಸ್ಟೆಂಟ್ ಆಗಿ ಆಡ್ತಿದ್ದಾರೆ. ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಆಡ್ತಾ ಇದ್ದಾರೆ. ಪ್ರಾಕ್ಟೀಸ್ ಕೂಡ ಅವ್ರಿಗಾಗಿದೆ ಚೆನ್ನಾಗಿ, ಎಲ್ಲ ಕಡೆನೂ ಕೂಡ ಎಲ್ಲ ಒಂದು ಇದನ್ನು ನೋಡ್ಕೊಂಡು ಬಂದಿದ್ದಾರೆ ಅವರು. ಅವ್ರಿಗೆ ಕ್ಯಾಪ್ಟನ್ಸಿ ಅನ್ನೋದು ಇದೆ ಅಂತ ಆ ಸ್ಕಿಲ್ ಇದೆ ಅಂತ ಅಂದ್ಕೊಂಡಿದ್ವಿ. ಯಶಸ್ವಿ ಜೈಸ್ವಾಲಿಗೆ ಕ್ಯಾಪ್ಟನ್ಸಿ ಕೊಟ್ಬಿಡೋಣ, ರಿಯಾನ್ ಪರಾಗಿಗಿಂತ ಮುಂದೆ ಇವರಿಗೆ ಕೊಡೋಣ ಅಂತ ರಾಹುಲ್ ದ್ರಾವಿಡ್ ಅವರು ಹೇಳಿದ್ರಂತೆ. ಆ್ಯಂಡ್ ಸಂಜು ಸ್ಯಾಮ್ಸನ್ ಕೂಡ ಇದೇ ಹೇಳಿದ್ರಂತೆ. ಸೊ ಇಲ್ಲಿ ರಿಯಾನ್ ಪರಾಗಿಗೆ ಅಂದರೆ ನಮಗೆ ಬಂದಿರುವಂಥ ರಿಪೋರ್ಟ್ಸ್ ಪ್ರಕಾರ ಒಳಗಡೆ ಏನಾಗಿದೆಯೋ ಗೊತ್ತಿಲ್ಲ, ಅವರು ಒಪ್ಕೊಳ್ಳಿರುವಂಥ ಮ್ಯಾನೇಜ್ಮೆಂಟು ರಿಯಾನ್ ಪರಾಗಿಗೆ ಕ್ಯಾಪ್ಟನ್ಸಿ ಕೊಡೋಣ. ಅದು ವರ್ಷ್ಟು ರಿಯಾನ್ ಪರಾಗ್ ಅವರ ಕ್ಯಾಪ್ಟನ್ಸಿ ರಾಜಸ್ಥಾನ್ ರಾಯಲ್ಸ್ ಪರ್ಫಾರ್ಮ್ ಮಾಡೋದು ವರ್ಸ್ಟ್ ಅಂದರೆ ತೀರಾ ಅಷ್ಟು ವರ್ಷಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲ ಕ್ಲೋಸ್ ಮ್ಯಾಚ್ನ ಸೋತಿದ್ದಾರೆ. ಅವ್ರಿಗೆ ಕ್ಯಾಪ್ಟನ್ಸಿ ಕೊಡೋದು ಬೇಡ ಅಂತ ಹೇಳಿದಂತೆ ಇವ್ರು ಕ್ಯಾಪ್ಟನ್ಸಿನ ಕೊಟ್ರಂತೆ. ಅವ್ರ ಮಾತನ್ನ ಕೇಳ್ದಂಗೆ ನಾವಿರೋದು ಇಲ್ಲಿ ಏನಕ್ಕೆ ಕೀಳಕ್ಕೆ ನಾವು ಅಂತ ಇವರಿಬ್ಬರು ಇವಾಗ ಬಿಡೋದಕ್ಕೆ ರೆಡಿ ಆಗಿದ್ರಂತೆ. ಬಟ್ ಇನ್ನು ಸಂಜು ಸ್ಯಾಮ್ಸನ್ ಏನು ಕನ್ಫರ್ಮ್ ಆಗಿಲ್ಲ.
ಅದು ರಿಟೆನ್ಷನ್ ಲಿಸ್ಟ್ ಈಚೆ ಕಡೆ ಬಂದಮೇಲೆ ಏನೋ ಗೊತ್ತಾಗೋದು. ಬಟ್ ಸಂಜು ಸ್ಯಾಮ್ಸನ್ ಖಂಡಿತ ಈಚೆ ಬಂದೇ ಬರ್ತಾರೆ. ರಾಹುಲ್ ದ್ರಾವಿಡ್ ಕೂಡ ಈಚೆ ಕಡೆ ಆಲ್ರೆಡಿ ಬಂದ್ ಆಯಿತು. ಸೊ ಈ ಒಂದು ಏನಿದೆ ಕ್ಲಾಶ್ ಏನಿದೆ, ಈಗೋ ಕ್ಲಾಶ್ಗಳು ಫ್ರಾಂಚೈಸ್ ಮಧ್ಯೆ, ಜೊತೆಗೆ ಕೋಚ್ ಆ್ಯಂಡ್ ಕ್ಯಾಪ್ಟನ್ ಮಧ್ಯೆ ಆಗಿರುವಂಥ ಈಗೋ ಕ್ಲಾಶ್ಗಳು ಸೊ ರಾಜಸ್ಥಾನ್ ರಾಯಲ್ಸ್ನ ಒಂದು ಡೌನ್ಫಾಲ್ಗೆ ಇವಾಗ ಕಾರಣವಾಗಿದೆ. ನೋಡೋಣ ಈ ಡೌನ್ಫಾಲ್ನ ಏನಾದರೂ ಪರ್ಸ್ನಲಾಗಿ ತಗೊಂಡು ರಾಜಸ್ಥಾನ್ ರಾಯಲ್ಸ್ ಅವರು ಎಲ್ಗೋ ತೊಗೊಂಡೋಗ್ತಾರೆ ಟೀಮ್ನ, ಅಥವಾ ರಾಹುಲ್ ದ್ರಾವಿಡ್ ಬಂದ್ಬಿಟ್ಟು ಯಾವ್ದಾದ್ರು ಟೀಮ್ಗೆ ಕೋಚ್ ಆಗಿಬಿಟ್ಟು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ತಾರೆ ಟೀಮ್ನ. ಸಂಜು ಸ್ಯಾಮ್ಸನ್ನು ಬೇರೆ ಟೀಮ್ಗೆ ಹೋಗ್ಬಿಟ್ಟು ಕ್ಯಾಪ್ಟನ್ಸಿನ ನಿಭಾಯಿಸ್ಬಿಟ್ಟು ಟ್ರೋಫಿನ ಗೆಲ್ಲಿಸ್ತಾರ ಅಂತ ರಾಜಸ್ಥಾನ್ ರಾಯಲ್ಸ್ ಮೇಲಿರೋ ಒಂದು ದ್ವೇಷಕ್ಕೋಸ್ಕರ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.